ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ 2 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಅದು ಏನಿದೆ 25/11/2025 ಒಂದು ಆದೇಶದ ಅನ್ವಯ ಕಾಲ್ ಮಾಡಿದ್ದಾರೆ. ಓಕೆ, ಒಟ್ಟು 21 ದಿನದ ಒಳಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಈ ವಿಡಿಯೋದಲ್ಲಿ ಎಷ್ಟು 2 ಹುದ್ದೆಗಳು ಯಾವುವು, ಯಾರಿಗೆ ಡಿ ಡಿಯನ್ನು ಸಲ್ಲಿಸಬೇಕು, ಯಾವ ಸಂಸ್ಥೆ ಅದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರುವಂಥ ಶ್ರೀಮತಿ KS ನಾಗರತ್ನಮ್ಮ ಪ್ರೌಢಶಾಲೆ ಗುಂಡ್ಲುಪೇಟೆಗೆ ಸಂಬಂಧಪಟ್ಟಂತೆ. ಓಕೆ, ಗುಂಡ್ಲುಪೇಟೆ ನಾಗರತ್ನ ಪ್ರೌಢಶಾಲೆ ಗುಂಡ್ಲುಪೇಟೆಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಟ್ಟಿದೆ ಅಂತೆ. 25/11/2025 ಅನ್ವಯ ಅನುಮತಿಯನ್ನು ಕೊಟ್ಟಿದೆ. ಯಾವ ಹುದ್ದೆಗಳು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಮತ್ತು ಹಿಂದಿ ಶಿಕ್ಷಕರು. ಓಕೆ, ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಕನ್ನಡ ಶಿಕ್ಷಕರು ಮತ್ತು ಹಿಂದಿ ಶಿಕ್ಷಕರು. ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ MA ಆದವರಿಗೆ ಆದ್ಯತೆಯನ್ನು ನೀಡ್ತೀವಿ. MA ಕನ್ನಡ ಆದವರಿಗೆ ಮತ್ತು MAಯಲ್ಲಿ ಹಿಂದಿ ಪಡೆದಂಥ ಶಿಕ್ಷಕರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತ ಕೊಟ್ಟಿದ್ದಾರೆ. BA B.Ed ಅಂತೂ ಕಡ್ಡಾಯ ಆಗಿರಲೇಬೇಕು. ಓಕೆ, ಹೈಸ್ಕೂಲ್ ನೇಮಕಾತಿಗೆ ಇಲ್ಲಿ MA ಆದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಯಾಕಂತಂದರೆ ಕೆಲವೊಂದಿಷ್ಟು ಶಾಲೆಗಳನ್ನು RMS ಅಡಿಯಲ್ಲಿ ಉನ್ನತೀಕರಿಸ್ತಾ ಇದ್ದಾರೆ. ಓಕೆ, PU ಅನ್ನು ಜಾಯಿಂಟ್ ಮಾಡ್ತಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಈ ಶಾಲೆನೂ ಆ ಹಂತಕ್ಕೆ ಬಂದಿರ್ಬೋದು. ಹೀಗಾಗಿ ಅವರು MA ಆದವರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ MA ಕನ್ನಡ ಮಾಡಿಕೊಂಡು BA B.Ed ಮಾಡಿಕೊಂಡು ಯಾರಿದ್ರಿ ಅಥವಾ MA ಹಿಂದಿ ಮಾಡಿಕೊಂಡು BA B.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ. ಕಾಸ್ಟ್ ನೋಡ್ತಾ ಬರೋದಾಯಿತು ಅಂದರೆ ಪರಿಶಿಷ್ಟ ಜಾತಿ A ವರ್ಗ ಕೊಟ್ಟಿದ್ದಾರೆ. ಈಗ ಆಲ್ರೆಡಿಯಾಗಿ ABC ಅಂತ 3 ವರ್ಗ ಇದೆ. ಅದರಲ್ಲಿ ಈಗ A ವರ್ಗಕ್ಕೆ ಕೊಟ್ಟಿದ್ದಾರೆ ಕನ್ನಡ ಪೋಸ್ಟನ್ನು. ಹಿಂದಿ ಪೋಸ್ಟನ್ನು ಸಾಮಾನ್ಯ ಇದಕ್ಕೆ ಕೊಟ್ಟಿದ್ದಾರೆ. ಸ್ಯಾಲ್ರಿ ಅಂತೂ ನಾರ್ಮಲ್ ಆಗಿ ಪ್ರೌಢಶಾಲಾ ಶಿಕ್ಷಕರಿಗಿರುವಷ್ಟು ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಈ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ 21 ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳ್ತಾರೆ. ನೋಡಿಲಿ, ನವೆಂಬರ್ 25ಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ 21 ದಿನ ಅಂದರೆ ಡಿಸೆಂಬರ್ 16ನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ, 2 ಸೆಟ್ ನಿಮ್ಮ ಒಂದು 2 ಸೆಟ್ ಡಾಕ್ಯುಮೆಂಟೇಷನ್ಸನ್ನು ಮಾಡಿಕೊಂಡು ಕಳಿಸ್ಬೇಕು. ಅದರಲ್ಲಿ ₹500 ಒಂದು ರಾಷ್ಟ್ರೀಕೃತ DD ರಾಷ್ಟ್ರೀಕೃತ ಬ್ಯಾಂಕ್ನಿಂದ DDಯನ್ನು ತೊಗೊಂಡು ಕಳಿಸ್ಬೇಕು. DDಯನ್ನು ನೀವೇನು ಮಾಡಬೇಕು, ಶ್ರೀ ಜವಾಹರ್ಲಾಲ್ ಎಜುಕೇಷನ್ ಟ್ರಸ್ಟ್ ಗುಂಡ್ಲುಪೇಟೆ ಈ ಒಂದು ಅಡ್ರೆಸ್ಸಿಗೆ ₹500 DDಯನ್ನು ತೆಗೆಸಬೇಕು. ತೆಗೆಸ್ಕೊಂಡು 2 ಸೆಟ್ ನಿಮ್ಮ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಸೆಟ್ಟನ್ನು ಏನು ಮಾಡಬೇಕು, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರ ಇಲಾಖೆ ಚಾಮರಾಜನಗರ DDP ಆಫೀಸಿಗೆ ಒಂದು ಸೆಟ್ಟನ್ನು ಕಳಿಸ್ಬೇಕು. ಇನ್ನೊಂದು ಸೆಟ್ಟನ್ನು ಶ್ರೀ ಜವಾಹರ್ಲಾಲ್ ಎಜುಕೇಷನ್ ಟ್ರಸ್ಟ್ ಗುಂಡ್ಲುಪೇಟೆ ಇವರಿಗೆ ನೀವೇನು ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಅವರು ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆ, ಹೀಗಾಗಿ ಯಾರೆಲ್ಲ ಈ ಅರ್ಹತೆ ಹೊಂದಿದಂಥವರು ಮತ್ತು ನಿಯರೆಸ್ಟ್ ಆಗಿರುವಂಥ ಅಭ್ಯರ್ಥಿಗಳೇನಿದೆ ಅರ್ಜಿಯನ್ನು ಸಲ್ಲಿಸಿ ಒಂದು ಉತ್ತಮವಾದಂಥ ಅವಕಾಶ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇದೆ, ಗುಂಪನ್ನು ಮಾಡಿದ್ದೇವೆ. ಇಂಟ್ರೆಸ್ಟ್ ಇದ್ದವರು ಸಹಿತ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.